ನಮಸ್ತೆ ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಕೋಟೆನಾಡು ಮಂಜು ಮಾತಾಡೋದು. ಏನಪ್ಪ ಅಂದರೆ ಸಿಂಪಲ್ ಒಂದು ಸ್ವಲ್ಪ ವೈಟ್ ರೈಸ್ ಇತ್ತು, ಅದಕ್ಕೆ ಏನಾರ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ಗುಂಡು ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಸ್ವಲ್ಪ ಬಾಣಲಿ ತೊಗೊಂಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಬಿಟ್ಟು ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಎತ್ಕೊಂಡಿದ್ದನ್ನ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕಿಬಿಟ್ಟು ಆಮೇಲೆ ಈರುಳ್ಳಿ 2 ಈರುಳ್ಳಿ ಹಚ್ಕೊಂಡಿದ್ದೀನಿ, 2 ಟೊಮೊಟೊ ಹಚ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ 2 ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ರೋಸ್ಟ್ ಆದಮೇಲೆ ಮೆಣಸಿನ್ಕಾಯಿ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆಯಿತು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕಂದ್ರೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾಗಬೇಕು. ಆ ಥರ ಒಂದು ಸ್ವಲ್ಪ ಎಣ್ಣೆಗೆ ರೋಸ್ಟ್ ಆಗಬೇಕು. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ರೋಸ್ಟ್ ಆಗೋ ತನಕ ಬಿಡಬೇಕು. ಈಗ ರೋಸ್ಟ್ ಆಗಿದೆ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಎಲ್ಲ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ರೆ, ಅಂದರೆ ಬಾಂಡಿಯಲ್ಲೆಲ್ಲ ಒಂದು ಸ್ವಲ್ಪ ಇದು ಮಾಡಿದರೆ ಅದು ಟೊಮೊಟೊ ಎಲ್ಲ ಈಗ ಈರುಳ್ಳಿ ಬೆಂದಿದೆಯಲ್ಲ, ಟೊಮೊಟೊನ ಒಂದು ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಈರುಳ್ಳಿ ಎಲ್ಲ ಟೊಮೊಟೊ ಬೆಂದಾದಮೇಲೆ ಟೊಮೊಟೊ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಣ. ನಾನು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಕಮ್ಮಿ ಇದ್ದರೆ ಹಾಕ್ಕೋಬೋದು, ಜಾಸ್ತಿ ಆದರೆ ಮತ್ತೆ ಎಡವಟ್ಟಾಗಿಬಿಡುತ್ತೆ. ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಈಗ ಒಂದು 5 ನಿಮಿಷ ಟೊಮೊಟೊ ಬೇಯಬೇಕು. ಟೊಮೊಟೊ ಬೆಂದಾದಮೇಲೆ ಮೆಣಸಿನ್ಕಾಯಿ ಭಾಳ ಘಾಟಿದೆ, ಹಂಗಾಗಿ ಕೆಮ್ಮು. ಟೊಮೊಟೊ ಎಲ್ಲ ಬೆಂದಾದಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ. 2 ಮೊಟ್ಟೆ ಹಾಕಿ ಇನ್ನೊಂದು 5 ಸೆಕೆಂಡ್ ಹಂಗೆ ಬಿಡಬೇಕು. ಒಂದು ಸ್ವಲ್ಪ ವೈಟು ಎಲ್ಲ ಕಲರಲ್ಲಿರೋದೆಲ್ಲ ವೈಟ್ ಕಲರಿಗೆ ತೆಗಿಬೇಕಲ್ಲ, ಹಂಗಾಗಿ ಬಿಡಬೇಕು. ಆಮೇಲೆ ಬೆಂದಾದಮೇಲೆ ಎಲ್ಲ ಗೂಡಾಡಬೇಕು. ಸ್ಪೂನಲ್ಲೆಲ್ಲ ಗೂಡಾಡಾದಮೇಲೆ ಸ್ವಲ್ಪ ರೋಸ್ಟ್ ಮಾಡಬೇಕು. ನೋಡಿ, ರೆಡಿ ಆಯಿತು ಟೊಮೊಟೊ ಗೊಜ್ಜು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಒಳ್ಳೆ ಸಿಂಪಲ್ಲಾಗಿ, ಇದು ಆಲ್ಮೋಸ್ಟ್ ಬ್ಯಾಚುಲರ್ಗೆ ಉಪಯೋಗ ಬೇಗ ಆಗುತ್ತೆ, 2 ನಿಮಿಷದಲ್ಲಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.